ಚಾಮರಾಜನಗರ ನಗರಸಭೆಯಲ್ಲಿ 4.25 ಕೋಟಿ ಕ್ರಿಯಾ ಯೋಜನೆಗೆ ಅನುಮೋದನೆ ಸಿಕ್ಕಿದೆ. ಚಾಮರಾಜನಗರದಲ್ಲಿ 2025-26ನೇ ಸಾಲಿನ ನಗರಸಭೆಯ 15ನೇ ಹಣಕಾಸು ಆಯೋಗದಲ್ಲಿ 4.25 ಕೋಟಿ ವೆಚ್ಚದಲ್ಲಿ ಕೈಗೊಂಡಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಶುಕ್ರವಾರ ಅನುಮೋದನೆ ದೊರೆಯಿತು. ನಗರಸಭೆ ಅಧ್ಯಕ್ಷ ಸುರೇಶ್ ಅವರ ಅಧ್ಯಕ್ಷತೆಯಲ್ಲಿ ನಡೆದ ವಿಶೇಷ ಸಾಮಾನ್ಯ ಸಭೆಯಲ್ಲಿ ಕ್ರಿಯಾ ಯೋಜನೆ ಅನುಮೋದನೆಗೆ ನೀಡಲಾಯಿತು. ಘನತ್ಯಾಜ್ಯ ನಿರ್ವಹಣೆಯಲ್ಲಿ 30% ನೈರ್ಮಲ್ಯ ಮತ್ತು ಘನತ್ಯಾಜ್ಯ ನಿರ್ವಹಣೆಗೆ ಹಾಗೂ ವಸತಿ ನಗರ ವ್ಯವಹಾರಗಳ ಮಂತ್ರಾಲಯದಿಂದ ಅಭಿವೃದ್ಧಿಪಡಿಸಿರುವ ಸ್ಟಾರ್ ರೇಟಿಂಗ್ಗಳ ಸಾಧನೆ 30%ರಷ್ಟಿದ್ದು, ಅನಿರ್ಬಂಧಿತ ಅನುದಾನ ಹಂಚಿಕೆಯಾದ ಒಟ್ಟು ಮೊತ್ತ 40%ರಷ್ಟು, ರೂಪಾಯಿ 170ರಷ್ಟು ಮಳೆ ನೀರು, ಚರಂಡಿ, ಬೀದಿ ದೀಪ, ಸ್ಮಶಾನ, ಚಿತಾಗಾರ, ವಾರ್ಕ್ ಒಟ್ಟು ಮೊತ್ತ 297.50 ಸೇರಿದಂತೆ 2025-26ನೇ ಸಾಲಿನ ನಗರಸಭೆಯ 15ನೇ ಹಣಕಾಸು ಆಯೋಗದ 4.25 ಕೋಟಿ ವೆಚ್ಚದಲ್ಲಿ ಕೈಗೊಂಡಿರುವ ಕಾಮಗಾರಿಗಳ ಕ್ರಿಯಾ ಯೋಜನೆಗೆ ಅನುಮೋದಿಸಲಾಯಿತು. ಆಷಾಢ ಮಾಸದಲ್ಲಿ ಚಾಮರಾಜೇಶ್ವರ ರಥೋತ್ಸವವು ಇರೋದ್ರಿಂದ ಚಾಮರಾಜೇಶ್ವರ ದೇವಸ್ಥಾನ, ಚಾಮರಾಜೇಶ್ವರ ಉದ್ಯಾನವನದಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ತಕ್ಷಣದಲ್ಲಿ ಮಾಡಬೇಕು ಎಂದರು. ರಾಮಸಮುದ್ರದ 27 ವಾರ್ಡ್ನಲ್ಲಿ ಕುಡಿಯುವ ನೀರಿನ ಕಾಮಗಾರಿ ಪೂರ್ಣವಾಗಿದೆ. ಇನ್ನು ಕೆಲವು ದಿನಗಳಲ್ಲಿ ನೀರು ಬಿಡುವುದಾಗಿ ಹೇಳಿದ್ರು. ಇನ್ನೂ ನೀರು ಬಿಟ್ಟಿಲ್ಲ, ಕಾಮಗಾರಿ ವಿಳಂಬವಾಗ್ತಿದೆ ಎಂದು ಸದಸ್ಯ ಆರ್.ಪಿ. ನಂಜುಂಡಸ್ವಾಮಿ ಸಭೆ ಗಮನಕ್ಕೆ ತಂದರು. ಇನ್ನು ಸ್ವಲ್ಪ ಮನೆಗಳಿಗೆ ನಲ್ಲಿ ಅಳವಡಿಸಿಲ್ಲ, ಫ್ರೇಜರ್ ಚೆಕ್ ಮಾಡಿ ಕಾಮಗಾರಿ ಪೂರ್ಣಗೊಳಿಸಿಕೊಡುವುದಾಗಿ ತಿಳಿಸಿದ್ದಾರೆ ಎಂದರು. ಇನ್ನು ಕೆಲವು ವಾರ್ಡ್ಗಳಲ್ಲಿ ಹಸಿ ಕಸ, ಒಣ ಕಸ ಬುಟ್ಟಿ ವಿತರಿಸಿಲ್ಲ ಎಂದು ಸದಸ್ಯರು ಪ್ರಶ್ನಿಸಿದಾಗ ಪೌರಾಯುಕ್ತ ರಾಮದಾಸ್ ಆದಷ್ಟು ಬೇಗ ವಿತರಿಸಲಾಗುತ್ತಿದೆ ಎಂದರು. ಸಭೆಯಲ್ಲಿ ಉಪಾಧ್ಯಕ್ಷೆ ಮಮತಾ ಬಾಲಸುಬ್ರಹ್ಮಣ್ಯಂ, ಪೌರಾಯುಕ್ತ ರಾಮದಾಸ್, ಸದಸ್ಯರು, ಅಧಿಕಾರಿಗಳು ಭಾಗವಹಿಸಿದರು. ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಕಾಲ್ತುಳಿತದಿಂದ ಮೃತಪಟ್ಟವರಿಗೆ 1 ನಿಮಿಷ ಮೌನಾಚರಣೆ ಮಾಡಿ ಸಂತಾಪವನ್ನು ಸೂಚಿಸಲಾಯಿತು. ಬ್ಯೂರೋ ರಿಪೋರ್ಟ್ ಹೊಮ್ಮ ನಂಜುಂಡನಾಯಕ, ಚಾಮರಾಜನಗರ. ಮತ್ತೆ ದೀನಬಂಧು ಸ್ಕೂಲ್ ರೋಡಲ್ಲಿ ಪೈಪ್ ಲೈನ್ ಉದ್ದೇಶಪೂರ್ವಕವಾಗಿ ನಿಲ್ಲಿಸಿದ್ದಾರೆ ಅಂತ ಒಂದು ಮಾಹಿತಿ ಇದೆ ನನಗೆ. ಯಾಕೆ ಆ ಥರ ವಿಳಂಬ ಆಯ್ತು ಇದೆ ಅನ್ನೋದು ಸ್ಪಷ್ಟತೆ ಬೇಕು. ಮತ್ತು ಏನು ಸಮಸ್ಯೆ, ಈಗ ಓವರ್ ಟ್ಯಾಂಕ್ ಆಯ್ತು. ಈಗ ಅವ್ರು ಸಾಂಕೇತಿಕವಾಗಿ ಆ ವಾರ್ಡ್ಗಾದ್ರೂ ನೀರು ಕೊಡೋ ಅಂತ ವ್ಯವಸ್ಥೆ ಮಾಡಿಲ್ಲ. ಅವರು ಎಷ್ಟು ದಿನಕ್ಕೆ ತನಕ ಇದನ್ನು ಯೋಜನೆ ಮುಂದುವರಿಸ್ಕೊಂಡು ದಯಮಾಡಿ ಅದನ್ನು ತುರ್ತಾಗಿ ಯಾಕೆ ನಿಂತಿದೆ, ವಿಳಂಬ ಯಾಕಿದೆ ಅಂತ ತಿಳ್ಕೋಬೇಕು ನೀವು. ರಾಮಸಮುದ್ರ 27ನೇ ವಾರ್ಡಲ್ಲಿ ಎಲ್ಲವೂ ಕೆಲಸನೂ ಮುಗಿದಿದೆ ಅಂತ ಹೇಳಿದ್ರು. ಇನ್ನೇನು ಒಂದು 3 ದಿನ 4 ದಿನದೊಳಗೆ ಮನೆಗೆ ನೀರು ಸರಬರಾಜು ಮಾಡ್ತೀವಿ ಅಂತ ಹೇಳಿದ್ರು. ಮತ್ತೆ ಏನೋ ಅಡಚಣೆ ಇದೆ, ಎಲ್ಲಿಂದ ಎಲ್ಲಿಗೆ ಆಗಿಲ್ಲ ಅಂತ ಮಾಹಿತಿ ನಮ್ಮ ಅಂಬೇಡ್ಕರ್ ಸ್ಟ್ಯಾಚ್ಯೂ ಎದುರುಗಡೆ ಇದ್ದ ಟ್ಯಾಂಕ್ ಆದರೆ ಮತ್ತೆ ನಿಮ್ಮಲ್ಲಿ ಒಂದು 20 ನಲ್ಲಿ ಏನೋ ಪೆಂಡಿಂಗ್ ಇರ್ಬೋದು. ಮನೆಗೆ ಅಂದ್ಬಿಟ್ಟು ನಲ್ಲಿಯಲ್ಲೇ ಆಗಿದೆ. ಒಂದು ಮೇನ್ ಟ್ಯಾಂಕಿಂದ ಡಿಲಿವರಿ ಇದು ಒಂದು ಬರ್ತದಲ್ಲ, ಅದೇ ಹೆಂಗೆ ಮಾತಾಡಿದ್ದೀನಿ. ಅಲ್ಲಿ ಸ್ವಲ್ಪ ಗಾರೆ ಹಾಕಿಲ್ಲ ಅಂದ್ಬಿಟ್ಟು ಗಲಾಟೆ ಹೊಡೆದಾಕಿದಾರಲ್ಲ, ನೀವು ಕೆಲಸ ಮಾಡಿ ಫಸ್ಟ್ ಗಾರೆ ಹಾಕ್ಬಿಟ್ಟು ಆಮೇಲೆ ಕೆಲಸ ಮಾಡಿ ಅಂತ ಅವರು ಗಲಾಟೆ ಮಾಡಿದ್ರು. ಆಮೇಲೆ ಇಂಜಿನಿಯರ್ ಕರೆದು ನಾನು ಹೇಳಿದೆ. ಅವ್ರು ಹೇಳ್ತಾರೆ ಪ್ರೆಸರ್ ಚೆಕ್ ಮಾಡಿಬಿಟ್ಟು ಆಮೇಲೆ ಹಾಕೊಡ್ತಿರ್ತಾರೆ, ಇಲ್ಲಾಂದ್ರೆ ಓಪನ್ ಆಗಿಬಿಡುತ್ತೆ, ಪ್ರೆಸರ್ ಚೆಕ್ ಮಾಡಿಬಿಟ್ಟು ಇದೊಂದು ಲೈನ್ ಆದ್ಮೇಲೆ ಮಾಡ್ಕೊಡ್ತೀನಿ ಅಂತ ಹೇಳಿದರೆ ಅದನ್ನ ಸಿಮೆಂಟ್ ಹಾಕ್ಬಿಟ್ರೆ ಈಗ ಮತ್ತೆ ಚೆಕ್ ಮಾಡೋಕ್ಕಾಗಲ್ಲ. ಸಾಮಾನ್ಯ ಜ್ಞಾನ ಅದು, ಆಯ್ತಾ? ಯಾರು ಕಾರಣ ಕರೆದಿರ್ತಾರೋ ಅವ್ರ ಮೇಲೆ ಆಕ್ಷನ್ ತಗೊಂಡು ನೀವು ಬೇಗ ಮಾಡಿ.